ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿಲ್ ಗುಮ್ನಳ್ಳಿ. IPL ಹಂಗಾಮಕ್ಕೆ ನಿಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತು ವಾಂಖೆಡೆಯಲ್ಲಿ ಎರಡು ಬಲಿಷ್ಠ ತಂಡಗಳ ನಡುವಿನ ಒಂದು ರಣರೋಚಕ ಪಂದ್ಯಕ್ಕೆ ಇವತ್ತು ವೇದಿಕೆ ಸಜ್ಜಾಗಿದೆ. ಅದುವೇ ಇವತ್ತಿನ ವಿಶೇಷ ವಾಂಖೆಡೆಯಲ್ಲಿ ರೋಕೋ ವಾರ್. ಬಲಿಷ್ಠ ಮುಂಬೈ ಇಂಡಿಯನ್ಸ್ ತಂಡ ಹಾಗೆ ಬಲಿಷ್ಠ RCB ತಂಡಗಳ ನಡುವಿನ ಈ ಒಂದು ಪಂದ್ಯ ಅತ್ಯಂತ ರೋಚಕ ಮತ್ತು ಮಹತ್ವವನ್ನು ಪಡ್ಕೊಂಡಿದೆ. ಈಗಾಗಲೇ ಗೆಲುವಿನ ಅಭಿಯಾನದೊಂದಿಗೆ ಈ ಒಂದು IPL ಸೀಸನನ್ನು ಆರಂಭಿಸಿದ ಮುಂಬೈ ಇಂಡಿಯನ್ಸ್ ತಂಡ ಆ ನಂತರದ ಎರಡೂ ಪಂದ್ಯಗಳಲ್ಲಿ ಮುಗ್ಗರಿಸಿ ಕೊಂಚ ಹಿನ್ನಡೆಯನ್ನು ಅನುಭವಿಸಿದೆ. ಹಾಗೆ ತವರಿನಲ್ಲಿ ನಡೆದಂತಹ ಎರಡೂ ಪಂದ್ಯಗಳನ್ನು ಗೆದ್ದು ಯಶಸ್ಸಿನ ಅಲೆಯಲ್ಲಿದ್ದಂಥ RCB ತಂಡ ಕಳೆದ RR ವಿರುದ್ಧ ಪಂದ್ಯವನ್ನು ಕಳೆದುಕೊಂಡಿದ್ದರಿಂದ ಆ ತಂಡವನ್ನು ಕೂಡ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಅನುಭವಿಸಿದೆ. ಹಾಗಾಗಿ ಈ ಎರಡೂ ತಂಡಗಳಿಗೆ ಇವತ್ತಿನ ಪಂದ್ಯ ಅತ್ಯಂತ ಮಹತ್ವದ್ದು. ಬ್ಯಾಟಿಂಗ್ ಪ್ಯಾರಡೈಸ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಮುಂಬೈ ಕ್ರೀಡಾಂಗಣದಲ್ಲಿ ರೆಡ್ ಸಾಯಿಲ್ ಹೊಂದಿರೋದ್ರಿಂದ ಈ ಒಂದು ಕ್ರೀಡಾಂಗಣದಲ್ಲಿ ಗರಿಷ್ಠ 232 ರನ್ಗಳನ್ನು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಆವರೇಜ್ 170ರಿಂದ 175 ರನ್ಗಳು ದಾಖಲಾಗ್ಬೋದು. ಈ ನಾವು RCB ಮತ್ತು ಮುಂಬೈ ಇಂಡಿಯನ್ಸ್ ತಂಡದ ಒಂದು ಪ್ಲೇಯಿಂಗ್ 11 ನೋಡ್ತಾ ಬರೋದಾದರೆ, ಮೊದಲಿಗೆ RCB ತಂಡ ಕಳೆದ ಪಂದ್ಯದಲ್ಲಿ ಸೋಲನ್ನು ಕಂಡಿರೋದ್ರಿಂದ ಸ್ವಲ್ಪ ಮಟ್ಟಿನ ಬದಲಾವಣೆಯ ತರುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಟಾಪ್ ಆರ್ಡರ್ನಲ್ಲಿ ಬರ್ತಕ್ಕಂಥ ಫೀಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಅವರಿಗೆ ನೈಜ ಆಟವನ್ನು ತೋರಿಸಲಿಕ್ಕೆ ವಿಫಲರಾಗಿರೋದ್ರಿಂದ ಅವರ ಬದಲು ಬೆತೆಲ್ ಅವರನ್ನು ಕಣಕ್ಕಿಳಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈಗಾಗಲೇ ದೇವದತ್ತ ಪಡಿಕ್ಕಲ್ ಅವರು 2 ಅರ್ಧಶತಕ ಗಳಿಸಿದ್ದಾರೆ. ಆನಂತರ ಬರ್ತಕ್ಕಂಥ ನಾಯಕ ರಜತ್ ಪಾಟಿದಾರ್ ಕೂಡ ಕಳೆದ ಪಂದ್ಯದಲ್ಲಿ ಅರ್ಧಶತಕವನ್ನು ಗಳಿಸಿರೋದ್ರಿಂದ ಆ ತಂಡಕ್ಕೆ ಸ್ವಲ್ಪ ಮಟ್ಟಿನ ಬ್ಯಾಟಿಂಗ್ ಬಲ ಹೆಚ್ಚಾಗಿದೆ ಅಂತಲೇ ಹೇಳಬೇಕು. ಆನಂತರ ಆಲ್ರೌಂಡರ್ ಆಗಿರ್ತಕ್ಕಂಥ ಡೇವಿಡ್ ಮತ್ತು ಶೆಫರ್ಡ್ ಅವರು ಕೂಡ ಇವತ್ತು ತಂಡಕ್ಕೆ ನೆರವನ್ನು ನೀಡಲೇಬೇಕಾಗುತ್ತೆ. ನಾವು RCB ತಂಡದ ಬೌಲಿಂಗ್ ವಿಭಾಗವನ್ನು ನೋಡ್ತಾ ಬರೋದಾದರೆ, ಕೃನಾಲ್ ಪಾಂಡ್ಯ 4 ವಿಕೆಟ್ಗಳನ್ನು ಗಳಿಸಿ ತಂಡಕ್ಕೆ ಸ್ವಲ್ಪ ಆಧಾರ ಸ್ತಂಭ ಆಗಿದ್ದಾರೆ. ಕಳೆದ ಪಂದ್ಯದಲ್ಲಿ ಒಂದು ಬದಲಾವಣೆಯನ್ನು ತಂಡದ ಕೋಚ್ ಮಾಡಿದ್ರು. ಜಾಕಫ್ ಡಫಿ ಬದಲು ಗಾಯಗೊಂಡು ಚೇತರಿಸಿಕೊಂಡಿದ್ದಂತಹ ಹ್ಯಾಸಲ್ವುಡ್ಡನ್ನು ತಂಡಕ್ಕೆ ಸೇರ್ಪಡೆಗೊಳಿಸಿ ಅವರು 2 ವಿಕೆಟ್ಗಳನ್ನು ಗಳಿಸಿದ್ದಾರೆ. ಅವರನ್ನೇ ಇವತ್ತು ಮುಂದುವರಿಸ್ತಾರಾ ಅಥವಾ ಜಾಕಫ್ ಡಫಿಗೆ ಮತ್ತೆ ಅವಕಾಶ ಕೊಡ್ತಾರಾ ಅಂತಕ್ಕಂಥದ್ದು ಎಲ್ಲರ ಒಂದು ನಿರೀಕ್ಷೆಯಾಗಿದೆ. ಆನಂತರ ಅವರಿಗೆ ಅನುಭವಿ ಭುವನೇಶ್ವರ್ ಕುಮಾರ್ ಅವರು ಎಂದಿನಂತೆ ಲಯದಲ್ಲಿ ಉತ್ತಮ ಬೌಲಿಂಗ್ ಮಾಡಿದ್ದೇ ಆದರೆ, ಮುಂಬೈ ಇಂಡಿಯನ್ಸ್ ತಂಡದ ಆರಂಭಿಕ ರೋಹಿತ್ ಶರ್ಮಾ ಮತ್ತು ರಿಕಲ್ಟನನ್ನು ಯಾವ ರೀತಿ ಕಟ್ಟಿ ಹಾಕ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಇನ್ನು ನಾವು ಮುಂಬೈ ಇಂಡಿಯನ್ಸ್ ತಂಡದ ಪ್ಲೇಯಿಂಗ್ 11 ನೋಡೋದಾದರೆ, ಪ್ರಥಮ ಪಂದ್ಯದಲ್ಲಿ ಕೊಲ್ಲದ ಭರ್ಜರಿ ಆರಂಭವನ್ನು ಗಳಿಸಿದ್ದಂತಹ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಆನಂತರದ ಪಂದ್ಯಗಳಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ತದನಂತರ ಬಂದಂಥ ಸೂರ್ಯಕುಮಾರ್ ಯಾದವ್ ಅವರು 1 ಅರ್ಧಶತಕ ಬಿಟ್ಟರೆ ಅವರ ಬ್ಯಾಟಿಂದ ಕೂಡ ಹೆಚ್ಚಿನ ರನ್ ನಿರೀಕ್ಷೆ ಇದುವರೆಗೂ ಬಂದಿಲ್ಲ. ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ನಾವು ಬಹಳ ಮುಖ್ಯವಾಗಿ ನೋಡಬೇಕಾಗಿರೋದು ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ವೈಫಲ್ಯತೆ. ಹಾಗೆ ನಾಯಕನಾಗಿರ್ತಕ್ಕಂಥ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮತ್ತು ಬ್ಯಾಟಿಂಗ್ ವಿಭಾಗದಲ್ಲಿ ಇನ್ನೂ ಅಷ್ಟರ ಮಟ್ಟಿನ ಒಂದು ಪರ್ಫಾರ್ಮೆನ್ಸನ್ನು ಈ ಬಾರಿ IPLನಲ್ಲಿ ತೋರ್ಪಡಿಸಿಲ್ಲ. ಹಾಗೆ ನಾವು ಮುಂಬೈ ತಂಡದ ಬೌಲಿಂಗ್ ವಿಭಾಗವನ್ನು ನೋಡೋದು ಬರೋದಾದರೆ ಅತ್ಯಂತ ಬಲಿಷ್ಠ ಅಂತಲೇ ಹೇಳ್ಬೇಕು ನಾವು. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ವೇಗಿ ಬೂಮ್ರಾ ಇದುವರೆಗೂ 1 ವಿಕೆಟನ್ನು ಗಳಿಸಲಿಕ್ಕೆ ಸಾಧ್ಯವಾಗಿಲ್ಲ. ಅವ್ರ ಜೊತೆ ಬೋಲ್ಟ್ ಇರ್ಬೋದು, ದೀಪಕ್ ಚಹಾರ್ ಇರ್ಬೋದು, ಶಾರ್ದುಲ್ ಠಾಕೂರ್ ಅವರು 4 ವಿಕೆಟನ್ನು ಕಬಳಿಸಿದ್ದಾರೆ. ಆದರೆ ಪರಿಣಾಮಕಾರಿಯಾಗಿ ಎದುರಾಳಿನ ತಂಡವನ್ನು ಕಟ್ಟಿ ಹಾಕಲಿಕ್ಕಾಗದೆ ಅವರು ಸಾಕಷ್ಟು ರನ್ಗಳನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಗೊತ್ತಾಗ್ತದೆ. ಹಾಗೆ ಸ್ಪಿನ್ ವಿಭಾಗದಲ್ಲಿ ಸ್ಯಾಂಟ್ನರ್ ಅವರಿಗೆ ಸಪೋರ್ಟಾಗಿ ಯಾವುದೇ ಒಬ್ಬ ಬೌಲರ್ ಆ ತಂಡದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಈ ಎಲ್ಲ ಅಂಶಗಳನ್ನು ಗಮನಿಸ್ತಾ ಬಂದರೆ ಎಲ್ಲೋ ಒಂದು ಕಡೆ ಬಲಿಷ್ಠವಾಗಿ ಕಾಣ್ತಕ್ಕಂಥ ಮುಂಬೈ ಈ ಬಾರಿಯ IPLನಲ್ಲಿ 2 ಸೋಲುಗಳನ್ನು ಕಾಣಲಿಕ್ಕೆ ಇದು ಸಹ ಸಾಧ್ಯ ಅಂತ ನಾವು ಹೇಳ್ಬೋದು. ಹಾಗೆ ಈ ಬಾರಿಯ ಒಂದು IPLನಲ್ಲಿ ಎರಡೂ ತಂಡಗಳ ಮುಖಾಮುಖಿಯನ್ನು ನಾವು ನೋಡೋದಾದರೆ, ಇಲ್ಲಿ ಬಹಳ ಮುಖ್ಯವಾಗಿ ನಾವು RCB ತಂಡ ವಾಂಖೆಡೆಯಲ್ಲಿ ಕಳೆದ ವರ್ಷದ IPLನಲ್ಲಿ ಮುಂಬೈ ತಂಡವನ್ನು 12 ರನ್ಗಳಿಂದ ಸೋಲಿಸಿತ್ತು ಅಂತಕ್ಕಂಥದ್ದು ನಮ್ಮ RCB ತಂಡಕ್ಕೆ ಎಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ. ವಾಂಖೆಡೆ ಸ್ಟೇಡಿಯಂನಲ್ಲಿ ನಾವು ಹೆಡ್ ಟು ಹೆಡ್ ನೋಡ್ತಾ ಬರೋದಾದರೆ, ಮುಂಬೈ ತಂಡನೇ RCB ತಂಡದ ವಿರುದ್ಧ ಪರ್ಫಾರ್ಮೆನ್ಸಲ್ಲಿ ಮೇಲುಗೈಯನ್ನು ಸಾಧಿಸಿರ್ತಕ್ಕಂಥದ್ದು. 8 ಪಂದ್ಯಗಳಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಗೆದ್ದರೆ RCB ಕೇವಲ 3 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಸಮಾಧಾನ ತರ್ತಕ್ಕಂಥ ಒಂದು ವಿಚಾರ ಅಂದರೆ, ಕಳೆದ ವರ್ಷದ IPL ಪಂದ್ಯದಲ್ಲಿ RCB ತಂಡ ಮುಂಬೈ ತಂಡವನ್ನು ಸೋಲಿನ ದವಡೆಗೆ ಸಿಲುಕಿಸಿತ್ತು. ಇನ್ನು ನಾವು ಕೀ ಪರ್ಫಾರ್ಮೆನ್ಸ್ ಅಂತ ನೋಡೋದು ಬರೋದಾದರೆ, ಈಗಾಗಲೇ ವಿರಾಟ್ ಕೊಹ್ಲಿ ಅವರು
ಅತಿ ಹೆಚ್ಚಿನ RCB ತಂಡದ ಪರವಾಗಿ ಗಳಿಸಿ ಮುನ್ನಡೆಯಲ್ಲಿದ್ದರೆ ಜಾಕಬ್ ಡಫಿ ಅವರು ಹೆಚ್ಚಿನ ವಿಕೆಟನ್ನು ಕಬಳಿಸಿರ್ತಕ್ಕಂಥ ಬೌಲರ್ಸ್ ಅಂತಲೇ ಹೇಳ್ಬೋದು. ಹಾಗೆ ನಾವು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ರೋಹಿತ್ ಶರ್ಮಾ ಹೆಚ್ಚು ರನ್ ಗಳಿಸಿರ್ತಕ್ಕಂಥ ಪ್ರಸಕ್ತ ಸಾಲಿನ IPLನಲ್ಲಿ ಆಟಗಾರ. ಆದರೆ ಬೌಲಿಂಗ್ ವಿಭಾಗದಲ್ಲಿ ಶಾರ್ದುಲ್ ಠಾಕೂರ್ ಅವರು 4 ವಿಕೆಟನ್ನು ಗಳಿಸಿ ಮುನ್ನಡೆಯಲ್ಲಿದ್ದಾರೆ. ಹಾಗೆ ನಾವು ಕೀ ಬ್ಯಾಟರ್ಸನ್ನು ನೋಡುತ್ತಾ ಬರೋದಾದರೆ ಇವತ್ತು ವಿರಾಟ್ ಕೊಹ್ಲಿಯನ್ನು ಹೆಚ್ಚು ಬಾರಿ ಔಟ್ ಮಾಡಿರ್ತಕ್ಕಂಥ ಬೂಮ್ರಾ ವರ್ಸಸ್ ವಿರಾಟ್ ಕೊಹ್ಲಿ, ಈ ಇಬ್ಬರು ಆಟಗಾರರ ನಡುವಿನ ಒಂದು ಕಾಳಗ ಅಂತಲೇ ಹೇಳಬೇಕು. ಏಕೆಂದರೆ ಇದುವರೆಗೂ 1 ವಿಕೆಟನ್ನು ಗಳಿಸಲು ಸಾಧ್ಯವಾಗದೇ ಇರತಕ್ಕಂಥ ಬೂಮ್ರಾ ವಾಂಖೆಡೆ ಸ್ಟೇಡಿಯಂನಲ್ಲಿ ಏನಾದರೂ ಇವತ್ತು ಮ್ಯಾಜಿಕನ್ನು ಮಾಡ್ತಾರಾ ಅಂತಕ್ಕಂಥದ್ದು ಎಲ್ಲರಿಗೂ ಕುತೂಹಲ ಆಗಿರ್ತಕ್ಕಂಥ ಪ್ರಶ್ನೆ. ಹಾಗೆ ನಾವು ಕೃಣಾಲ್ ಪಾಂಡ್ಯ ಮತ್ತು ಹಾರ್ದಿಕ್ ಪಾಂಡ್ಯ ಸಹೋದರರ ಸವಾಲು. ಈ ಇಬ್ಬರು ಕೂಡ ಸಹೋದರರು IPLನಲ್ಲಿ ಹಲವಾರು ಬಾರಿ ಮ್ಯಾಜಿಕನ್ನು ಮಾಡಿದ್ದಾರೆ. ಕೃಣಾಲ್ ಪಾಂಡ್ಯ ಸ್ಪಿನ್ ಮತ್ತು ಬ್ಯಾಟಿಂಗ್ನಲ್ಲಿ ಅವರು ತಂಡಕ್ಕೆ ಸಹಕಾರಿಯಾದರೆ, ಹಾರ್ದಿಕ್ ಪಾಂಡ್ಯ ಮುಂಬೈ ತಂಡದ ನಾಯಕ ಮತ್ತು ವೇಗದ ಬೌಲಿಂಗ್ ಮತ್ತು ಬಿರುಸಿನ ಹೊಡೆತಗಳ ಮೂಲಕ ಎಲ್ಲ ಪ್ರೇಕ್ಷಕರನ್ನು ರಂಜಿಸ್ತಕ್ಕಂಥ ಒಬ್ಬ ಆಟಗಾರ. ಹಾಗಾಗಿ ಈ ಇಬ್ಬರು ಆಟಗಾರ ಸಹೋದರರ ಸವಾಲು ಅಂತಲೇ ಇವತ್ತು ಕರಿಬೇಕು. ಹಾಗಾಗಿ ಇವತ್ತಿನ ಪಂದ್ಯ ಅತ್ಯಂತ ಕುತೂಹಲ ಮತ್ತು ಮನರಂಜನೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಯಾರೇ ಟಾಸ್ ಗೆದ್ದರೂ ಕೂಡ ಮೊದಲು ಬೌಲ್ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ. ಏಕೆಂದರೆ ಎದುರಾಳಿ ತಂಡವನ್ನು 100ರಿಂದ 180 ರನ್ಗಳಿಗೆ ಕಟ್ಟಿ ಹಾಕಿದ್ದೆ ಅಂದರೆ ಸೆಕೆಂಡ್ ಬ್ಯಾಟ್ ಮಾಡ್ತಕ್ಕಂಥ ತಂಡ ಸುಲಭವಾಗಿ ಎದುರಾಳಿ ತಂಡದ ಮೇಲೆ ತನ್ನ ಸವಾರಿಯನ್ನು ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಒಂದು ನಾವು ನಮ್ಮ ಪ್ರಿಡಿಕ್ಷನನ್ನು ಹೇಳೋದಾದರೆ RCB ತಂಡ ಈ ಒಂದು IPLನಲ್ಲಿ ಹೆಚ್ಚು ಸದೃಢವಾಗಿ ಕಾಣ್ತಾ ಇರೋದ್ರಿಂದ ಮುಂಬೈ ತಂಡದ ಮೇಲೆ ಅವರದೇ ಒಂದು ಕೋಟೆಯಲ್ಲಿ ನುಗ್ಗಿ ಆ ತಂಡದ ಆಟಗಾರರಿಗೆ ಸೋಲಿನ ರುಚಿಯನ್ನು ತೋರಿಸ್ತಿದೆ ಅಂತ ಹೇಳ್ತಾ, ಇವತ್ತು RCB ತನ್ನ 3ನೇ ಗೆಲುವನ್ನು ದಾಖಲಿಸುತ್ತೆ ಅಂತ ನಮ್ಮ ಪ್ರಿಡಿಕ್ಷನನ್ನು ಹೇಳ್ತಾ, ಸದಾ ನೀವು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ನಮಸ್ಕಾರ.